ತರಗತಿ ಕನ್ನಡ ಪಾಠ 12 ಅನಾರೋಗ್ಯದ ಸಿಂಹ ಪದ್ಯದ ಪ್ರಶ್ನೋತ್ತರಗಳು. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು? ಉತ್ತರ. ಕಾಡಿನ ರಾಜ ಸಿಂಹಕ್ಕೆ ಅನಾರೋಗ್ಯ ಉಂಟಾಯಿತು. ಉತ್ತರ ಮತ್ತೊಮ್ಮೆ. ಕಾಡಿನ ರಾಜ ಸಿಂಹಕ್ಕೆ ಅನಾರೋಗ್ಯ ಉಂಟಾಯಿತು. ಪ್ರಶ್ನೆ 2. ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಉತ್ತರ. ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು. ಉತ್ತರ. ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು. ಪ್ರಶ್ನೆ 3. ಡಾಕ್ಟರ್ ಐನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಉತ್ತರ. ಡಾಕ್ಟರ್ ಐನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂಥ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿತು. ಉತ್ತರ. ಡಾಕ್ಟರ್ ಐನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂಥ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿತು. ಪ್ರಶ್ನೆ 4. ಜಾಣ ವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಉತ್ತರ. ಜಾಣ ವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಸೀತದಿ ನನ್ನ ಮೂಗು ಕಟ್ಟಿದೆ ಒಡೆಯ, ವಾಸನೆ ಏನು ತಿಳಿಯದು ನನಗೆ ಎಂದು ಹೇಳಿತು. ಉತ್ತರ ಮತ್ತೊಮ್ಮೆ. ಜಾಣ ವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಸೀತದಿ ನನ್ನ ಮೂಗು ಕಟ್ಟಿದೆ ಒಡೆಯ, ವಾಸನೆ ಏನು ತಿಳಿಯದು ನನಗೆ ಎಂದು ಹೇಳಿತು. ಪ್ರಶ್ನೆ 5. ಈ ಪದ್ಯದ ನೀತಿ ಏನು? ಉತ್ತರ. ಅನಾರೋಗ್ಯದ ಸಿಂಹ ಪದ್ಯದ ನೀತಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತರ ಮತ್ತೊಮ್ಮೆ. ಅನಾರೋಗ್ಯದ ಸಿಂಹ ಪದ್ಯದ ನೀತಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಮುಖ್ಯ ಪ್ರಶ್ನೆ 2. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ 1. ಕಾಡಿನ ರಾಜ ಸಿಂಹವು ವ್ಯಥೆ ಪಡಲು ಕಾರಣವೇನು? ಉತ್ತರ. ಕಾಡಿನ ರಾಜ ಸಿಂಹಕ್ಕೆ ಊಟ ಮಾಡಲು ಅನ್ನವೂ ಸೇರುತ್ತಿಲ್ಲ ಹಾಗೂ ನೀರು ಸೇರುತ್ತಿಲ್ಲ, ಆದ ಕಾರಣ ಕಾಡಿನ ರಾಜ ಸಿಂಹವು ವ್ಯಥೆ ಪಡುತ್ತಿತ್ತು. ಉತ್ತರ ಮತ್ತೊಮ್ಮೆ. ಕಾಡಿನ ರಾಜ ಸಿಂಹಕ್ಕೆ ಊಟ ಮಾಡಲು ಅನ್ನವೂ ಸೇರುತ್ತಿಲ್ಲ ಹಾಗೂ ನೀರು ಸೇರುತ್ತಿಲ್ಲ, ಆದ ಕಾರಣ ಕಾಡಿನ ರಾಜ ಸಿಂಹವು ವ್ಯಥೆ ಪಡುತ್ತಿತ್ತು. ಪ್ರಶ್ನೆ 2. ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹವು ಏನು ಮಾಡಿತು? ಉತ್ತರ. ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿತು. ಸಿಂಹವು ಬಾಯನ್ನು ತೆರೆದು ತೋರಿಸಿದ ನಂತರ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು. ಆಗ ಸಿಂಹಕ್ಕೆ ಕೋಪವು ಬಂದು ಹೀಗೆ ಹೇಳಲು ಎಂಥ ಧೈರ್ಯ ನಿನಗೆ ಎಂದು ಗರ್ಜಿಸಿತು. ಸತ್ಯವನ್ನು ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು. ಉತ್ತರ ಮತ್ತೊಮ್ಮೆ. ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿತು. ಸಿಂಹವು ಬಾಯನ್ನು ತೆರೆದು ತೋರಿಸಿದ ನಂತರ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು. ಆಗ ಸಿಂಹಕ್ಕೆ ಕೋಪವು ಬಂದು ಹೀಗೆ ಹೇಳಲು ಎಂಥ ಧೈರ್ಯ ನಿನಗೆ ಎಂದು ಗರ್ಜಿಸಿತು. ಸತ್ಯವನ್ನು ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು. ಪ್ರಶ್ನೆ 2. ಡಾಕ್ಟರ್ ಐನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹವು ಏನು ಮಾಡಿತು? ಉತ್ತರ. ಡಾಕ್ಟರ್ ಐನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹದ ನಾಡಿಯನ್ನು ಹಿಡಿದು ನೋಡಿ ಪರೀಕ್ಷಿಸಿತು. ನಂತರ ಸಿಂಹಕ್ಕೆ ಬಾಯಿ ತೆರೆಯಲು ಹೇಳಿತು. ಎಂಥ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತಾ ಅದರ ಮುಖವನ್ನು ನೋಡಿತು. ಆಗ ಸಿಂಹವು ಕೋಪಗೊಂಡು ನನ್ನ ಎದುರಿನಲ್ಲೇ ಪ್ರಶಂಸೆ ಮಾಡುತ್ತೀಯಾ ಎಂದು ಹೇಳುತ್ತದೆ. ಇರುವ ಸತ್ಯ ಹೇಳಲು ಹೆದರಿದ ಡಾಕ್ಟರ್ ಐನಾಳನ್ನು ಸಿಂಹವು ಹೊರ ಹಾಕಿತು. ಉತ್ತರ ಮತ್ತೊಮ್ಮೆ. ಡಾಕ್ಟರ್ ಐನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹದ ನಾಡಿಯನ್ನು ಹಿಡಿದು ನೋಡಿ ಪರೀಕ್ಷಿಸಿತು. ನಂತರ ಸಿಂಹಕ್ಕೆ ಬಾಯನ್ನು ತೆರೆಯಲು ಹೇಳಿತು. ಎಂಥ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತಾ ಅದರ ಮುಖವನ್ನು ನೋಡಿತು. ಆಗ ಸಿಂಹವು ಕೋಪಗೊಂಡು ನನ್ನ ಎದುರಿನಲ್ಲೇ ಪ್ರಶಂಸೆ ಮಾಡುತ್ತೀಯಾ ಎಂದು ಹೇಳುತ್ತದೆ. ಇರುವ ಸತ್ಯ ಹೇಳಲು ಹೆದರಿದ ಡಾಕ್ಟರ್ ಐನಾಳನ್ನು ಸಿಂಹವು ಹೊರ ಹಾಕಿತು. ಪ್ರಶ್ನೆ 4. ಜಾಣ ವೈದ್ಯ ನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಉತ್ತರ. ಜಾಣ ವೈದ್ಯ ನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಉಪಚರಿಸುತ್ತಾ ಬಾಯನ್ನು ತೆಗೆಯಲು ವಿನಂತಿಸಿತು. ಆಗ ಸಿಂಹವು ಉಸಿರನ್ನು ಕುರಿತು ಏನು ಹೇಳುವಿರಿ ಎಂದು ಕೇಳುತ್ತಾ ತನ್ನ ಬಾಯನ್ನು ತೆರೆಯಿತು. ಆಗ ಜಾಣ ನರಿಯು ಸೀತದಿಂದ ಮೂಗು ಕಟ್ಟಿದೆ ಒಡೆಯ, ವಾಸನೆ ಏನು ನನಗೆ ತಿಳಿಯದು ಎನ್ನುತ್ತಾ ತಕ್ಷಣ ಕ್ಷಮೆಯನ್ನು ಕೇಳಿತು. ಚಾಣಾಕ್ಷ ನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು.
ಮುಖ್ಯ ಪ್ರಶ್ನೆ 3 ಸಮಾನಾರ್ಥಕ ಪದಗಳನ್ನು ಬರೆ. ಅಡವಿ, ಕಾಡು, ಅರಣ್ಯ. ಕಾಯಿಲೆ, ರೋಗ, ವ್ಯಾಧಿ. ದುರ್ವಾಸನೆ, ದುರ್ನಾತ, ಕೆಟ್ಟ ವಾಸನೆ. ಮುಖ್ಯ ಪ್ರಶ್ನೆ 4 ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಮಕ್ಕಳೇ, ಪದ್ಯ ಭಾಗವನ್ನು ಪೂರ್ಣಗೊಳಿಸಲಾಗಿದೆ, ಗಮನಿಸಿ. ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿಕತೆ. ಅನ್ನವೂ ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ. ಪದ್ಯ ಭಾಗ ಮತ್ತೊಮ್ಮೆ. ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿಕತೆ. ಅನ್ನವೂ ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಮುಖ್ಯ ಪ್ರಶ್ನೆ 1 ಒಗಟುಗಳನ್ನು ಬಿಡಿಸಿ ಸರಿ ಉತ್ತರಗಳನ್ನು ಆವರಣದಿಂದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆ. ಒಗಟುಗಳಿಗೆ ಸರಿ ಉತ್ತರಗಳನ್ನು ಈ ಆವರಣದಲ್ಲಿ ಕೊಡಲಾಗಿದೆ, ಗಮನಿಸಿ ಮಕ್ಕಳೇ. ಒಗಟು 1 ನೀರಲ್ಲೇ ಹುಟ್ಟುತ್ತದೆ, ನೀರಲ್ಲೇ ಬೆಳೆಯುತ್ತದೆ, ನೀರಲ್ಲೇ ಸಾಯುತ್ತದೆ. ಉತ್ತರ ಕಮಲ. ಒಗಟು 2 ನಾಡಿನಲ್ಲಿ ಮೊದಲಿರುವೆ, ಕೆಲಸದಲ್ಲಿ ನಡುವಿರುವೆ, ಕೊಡುಗೆಯಲ್ಲಿ ಕಡೆಗಿರುವೆ, ನುಡಿ ನಾನ್ಯಾರೆಂದು. ಉತ್ತರ ನಾಲಿಗೆ. ಒಗಟು 3 ನೀರಿನಲ್ಲಿದ್ದರೆ ಗಿಲಿಗಿಲಿ, ನೀರ ಹೊರಗಿದ್ದರೆ ವಿಲಿವಿಲಿ, ಕಡಲ ಕಾಗಿಗೆ ನಾ ಮಿರಿಮಿರಿ. ಉತ್ತರ ಮೀನು. ಮುಖ್ಯ ಪ್ರಶ್ನೆ 2 ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೆ. ಒಗಟು 1 ಅಜ್ಜನ ದುಡ್ಡು ಎಣಿಸೋಕಾಗಲ್ಲ, ಅಜ್ಜಿಯ ಸೀರೆ ಮಡಿಸಾಕಾಗಲ್ಲ. ಉತ್ತರ ನಕ್ಷತ್ರ, ಆಕಾಶ. ಒಗಟು 2 ಚಿನ್ನದ ಅಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ. ಉತ್ತರ ದೀಪ. ಒಗಟು 3 ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತದೆ. ಉತ್ತರ ಆಕಾಶ, ಚಂದ್ರ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಜೋಡಿ ಅಕ್ಷರ ಅಥವಾ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡು. ಧ್ವನಿ ಹಾಗೂ ಅರ್ಥ ವ್ಯತ್ಯಾಸ ತಿಳಿ. ಅ ಮತ್ತು ಹ ವ್ಯತ್ಯಾಸ ಗಮನಿಸಿ ಮಕ್ಕಳೇ. ಅಕ್ಕಿ, ಹಕ್ಕಿ. ಆ ಮತ್ತು ಹ ಆದಿ, ಹಾದಿ. ನ ಮತ್ತು ನ ಅನ್ನ, ಅಣ್ಣ. ಲ ಮತ್ತು ಲ ಅಲೆ, ಹಳೆ. ಓ ಮತ್ತು ವ ಒಡೆ, ವಡೆ. ದ ಮತ್ತು ದ ದನ, ಧನ. ಬ ಮತ್ತು ಬ ಬಾನು, ಬಾನು. ಮಕ್ಕಳೇ, ಅನಾರೋಗ್ಯದ ಸಿಂಹ ಪದ್ಯದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಪದಗಳ ಅರ್ಥ. ಅಡವಿ, ಕಾಡು ಅಥವಾ ಅರಣ್ಯ, ಆಜ್ಞೆ, ಅಪ್ಪಣೆ ಅಥವಾ ಆದೇಶ. ಕಾಯಿಲೆ, ವ್ಯಾಧಿ ಅಥವಾ ರೋಗ, ಚಾಣಾಕ್ಷ. ವ್ಯವಹಾರ ಚತುರ, ದುರ್ವಾಸನೆ, ಕೆಟ್ಟ ವಾಸನೆ, ಮುಖಸ್ತುತಿ, ಎದುರಿನಲ್ಲೇ ಪ್ರಶಂಸೆ ಮಾಡುವುದು ಅಥವಾ ಹೊಗಳುವುದು. ವೈದ್ಯ, ರೋಗಿಗಳಿಗೆ ಚಿಕಿತ್ಸೆ ಮಾಡುವವನು. ವ್ಯಥೆ, ನೋವು ಅಥವಾ ಯಾತನೆ. ಸರದಿ, ಪಾಳಿ ಅಥವಾ ಅನುಕ್ರಮ. ಸಾರ್ವಭೌಮ, ಚಕ್ರವರ್ತಿ ಅಥವಾ ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದವನು.